ಬಿಗ್ ಸ್ಕ್ರೀನ್ ಸ್ಟುಡಿಯೋ ಅಕಾಡೆಮಿಯಲ್ಲಿ ಮಲ್ಟಿಮೀಡಿಯಾ ಕೋರ್ಸ್ಗಳನ್ನು ಆನ್ಲೈನ್ ಮತ್ತು ಆಫ್ಲೈನ್ ಮೂಲಕ ಕಲಿಯಿರಿ. 100% ಉದ್ಯೋಗ ಮತ್ತು ಪ್ರಮಾಣ ಪತ್ರ ಪ್ರವೇಶ ಪ್ರಾರಂಭವಾಗಿದೆ. ಈಗಲೇ ಕರೆ ಮಾಡಿ. ಸಿನಿಮಾ ಸುಮಾರು ಸತಿ ನೋಡಿದ್ದೆ ಮುಂಚೆನೂ ಆನ್ ಮೇಕಿಂಗ್ ಇರಬೇಕಾದ್ರೂ ಅಂದರೂ ಲಾಸ್ಟ್ ಶೋ ನಾನು ಇಷ್ಟು ಇನ್ವಾಲ್ವ್ ಆಗ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ. ಸ್ಟಿಲ್ ಫಸ್ಟ್ ಹಾಫ್ ಅಂತೂ ತುಂಬ ನಕ್ಕಿದ್ದೀನಿ, ಸೆಕೆಂಡ್ ಹಾಫು ತುಂಬ ಎಮೋಷ್ನಲ್ ಆಗಿ ಕನೆಕ್ಟ್ ಆಗಿದ್ದೀನಿ. ಇಷ್ಟು ಸತಿ ನೋಡಿದ್ರೂ ಹೊಸ ಮೆಮೊರೀಸ್ಗೆ ಎಲ್ಲೋ ಎವ್ರಿ ಟೈಮ್ ನೋಡಿದಷ್ಟು ಕನೆಕ್ಟ್ ಆಗ್ತಾ ಇದ್ದೆ ನನ್ನ ಪ್ರೀವಿಯಸ್ ಕಾಲೇಜ್ ಲೈಫ್ ಎಲ್ಲನೂ. ಸೊ ನಮ್ಮ ಆಡಿಯನ್ಸ್ಗೆ ಎಲ್ಲರಿಗೂ ಒಂದು ಒಳ್ಳೆ ಸಿನಿಮಾ ಅಂತ ಹೇಳ್ಬಹುದು. ಬಂದು ನೋಡಿದ್ರೆ ಡೆಫಿನೆಟ್ಲಿ ಅವ್ರ ಲೈಫ್ಗಳಿಗೆ ಕನೆಕ್ಟ್ ಆಗ್ತಾರೆ. ಮಧ್ಯದಲ್ಲಿ ತುಂಬ ಚೆನ್ನಾಗಿರೋ ಕಾಮಿಡಿನೂ ಇದೆ. ಸೊ ಫನ್ ಪ್ಲಸ್ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಅಂತ ಹೇಳ್ಬೋದು. ನಮಗೆ ಆ್ಯಕ್ಚುಲಿ ಬೆಳಗಿಂದ ಏನೂ ತಿಂದಿಲ್ಲ, ಬಟ್ ಸ್ಟಿಲ್ ಹೊಟ್ಟೆ ತುಂಬೋಗಿದೆ ಆ ರಿವ್ಯೂಸ್ ಎಲ್ಲ ಕೇಳಿ. ಇನ್ನು ನೆಕ್ಸ್ಟು ಇನ್ನೂ 2 ಶೋ ಇದೆ. ಸೊ ನೋಡಬೇಕು ಇನ್ನು ಹೇಗೆ ರಿಯಾಕ್ಷನ್ ಬರುತ್ತೆ ಅಂತ ಅಂದ್ಬಿಟ್ಟು. ಹೋಪ್ ಫಾರ್ ಬೆಟರ್. ತುಂಬ ಹಾರ್ಡ್ ವರ್ಕ್ ಎಫರ್ಟ್ ಹಾಕಿದ್ದೀವಿ. ಸೊ ಅದಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸಿನಿಮಾ ನಮಗೆ ಸ್ಕ್ರೀನ್ ಮೇಲೆ ಅಷ್ಟೇ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ಲೊಕೇಶನ್ಸ್ ಚೆನ್ನಾಗಿ ಬಂದಿದೆ, ಆ್ಯಕ್ಟಿಂಗ್ ಚೆನ್ನಾಗಿ ಬಂದಿದೆ. ನಮ್ಮ ಸೋನಲ್ ಮೋಂಟರ್ ಅವರು ತುಂಬ ಸೂಪರಾಗಿ ಕಾಣಿಸ್ತಿದ್ದಾರೆ. ಅನಿತಾ ಮೇಡಮ್ ಇವಾಗ ಜಸ್ಟ್ ಕಾಲ್ ಮಾಡಿದರು ಹೆಂಗಿದೆ ರಿವ್ಯೂಸು ಅಂತ ಅಂದ್ಬಿಟ್ಟು. ಸೊ ಆಲ್ ದ ಹೀರೋಯಿನ್ಸ್ 3-4 ಜನ ಹೀರೋಯಿನ್ಸು, 3 ಜನ ಹೀರೋ ಕ್ಯಾರೆಕ್ಟರ್ಸು. ಸೊ ಆ್ಯಸ್ ಅ ಮಲ್ಟಿ ಸ್ಟಾರ್ ಕಾಸ್ಟ್ ಖುಷಿ ಆಗ್ತಾ ಇದೆ ನೋಡೋದಕ್ಕೆ ಬಿಗ್ ಸ್ಕ್ರೀನ್ ಮೇಲೆ. ಚಿಕ್ಕ ಸ್ಕ್ರೀನ್ ಮೇಲೆ ಎಡಿಟಿಂಗ್ ಮಾಡಬೇಕಾದ್ರೆಲ್ಲ ನೋಡೋದು ತುಂಬ ಡಿಫ್ರೆಂಟ್ ಆಗಿತ್ತು. ಇವಾಗ ಇಷ್ಟು ದೊಡ್ಡ ಸ್ಕ್ರೀನಲ್ಲಿ ನೋಡಿದಾಗ ಅದ್ರದ್ದು ಆ ಎಫರ್ಟ್ದು ಹೇಗೆ ಔಟ್ಕಮ್ ಅಂತ ನೋಡಿ ಅದು ನಮ್ಮ ಒಂದು ಏನದು ಎಕ್ಸ್ಪೆಕ್ಟೇಷನ್ಗಿಂತನೂ ಜಾಸ್ತಿ ಬಂದಾಗ ಆ ಖುಷಿಗೆ ಕಣ್ಣಲ್ಲಿ ನೀರು ಬರುತ್ತೆ ಹೊರತು ಇನ್ನೇನು ಹೇಳೋಕ್ಕಾಗಲ್ಲ, ನಾನು ಮಾತಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್. ಸೊ ಇಡೀ ಸಿನಿಮಾ ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡೋ ಅಂಥ ಒಂದು ಸಿನಿಮಾ ಆಗಿದೆ. ತುಂಬ ಕಾಮಿಡಿ ಇದೆ, ಕಲರ್ಫುಲ್ ಆಗಿದೆ. ನನ್ನ ಫ್ರೆಂಡ್ ಕುಡಿತಾನೆ ಕ್ವಾರ್ಟ್ರು, ಎಲ್ಲರೂ ನೋಡ್ಲೇಬೇಕಲ್ಲ. ಸಖತ್ತಾಗಿದೆ ಮೂವಿ ಮಾತ್ರ, ನೆಕ್ಸ್ಟ್ ಲೆವೆಲ್ಲು. ಸಿಕ್ಕಾಪಟ್ಟೆ ಟ್ವಿಸ್ಟ್ ಜೊತೆ ಅನ್ಎಕ್ಸ್ಪೆಕ್ಟೆಡ್ ಲವ್ ಸ್ಟೋರೀಸ್ ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಮೂವಿ. ಎಲ್ಲ ಅಂದ್ಕೊಳ್ಳೋದೇ ಏನಿಲ್ಲ, ಅಂದ್ಕೊಳ್ದೇನೆ ಬಂದು ನೋಡಿ ಲವ್ ಮ್ಯಾಟ್ರು. ಓ ಸೂಪರು. ಥ್ಯಾಂಕ್ ಯು ಸೋ ಮಚ್ ನೀವು ಸಿನಿಮಾ ಬಂದು ನೋಡಿದ್ದಕ್ಕೆ. ನೀವು ಬನ್ನಿ, ಸಿನಿಮಾ ನೋಡಿ ನಿಮ್ಗೆ ಏನು ಅನ್ನಿಸ್ತು ಅಂತ ಅಂದ್ಬಿಟ್ಟು. ಸಿನಿಮಾ ಕ್ಲೈಮ್ಯಾಕ್ಸ್ ಆದಮೇಲೆ ಸ್ಕ್ಯಾನರ್ ಹಾಕಿದ್ದೀವಿ ಪಬ್ಲಿಕ್ಗೆ ಓಪನ್ ಆಗಿರೋ ಹಾಗೆ. ದಯವಿಟ್ಟು ಸ್ಕ್ಯಾನ್ ಮಾಡಿ ನಿಮ್ಗೆ ಏನು ಅನ್ನಿಸ್ತು ನಿಮ್ಮ ಹಾನೆಸ್ಟ್ ರಿವ್ಯೂ ಕೊಡಿ. ಯಾವ 2 ಕ್ಯಾಮ್ರಾ ನೋಡ್ಬೋದಲ್ಲ? ಎಸ್, ಎಲ್ರಿಗೂ ನಮಸ್ಕಾರ. ನಾನು ವಿರಾಟ ಬಿಲ್ವಾ ಅಂತ, ಲವ್ ಮ್ಯಾಟ್ರು ಸಿನಿಮಾದ ನಿರ್ದೇಶಕ ಮತ್ತು ಅದರಲ್ಲಿ ಆ್ಯಕ್ಟ್ ಕೂಡ ಮಾಡಿದ್ದೀನಿ. ನಮ್ಮ ಸಿನಿಮಾ ಫಸ್ಟ್ ಶೋಸ್ಗಳು ನಡೀತಾ ಇದೆ ಬೆಂಗಳೂರಲ್ಲಿ. ಅದರಲ್ಲಿ ಒನ್ ಆಫ್ ದ ಶೋಸ್ ನಮ್ಮ ಮಿರಾಜ್ ಸಿನಿಮಾಸಲ್ಲಿ ನಡೀತು. ಒಳ್ಳೆ ರೆಸ್ಪಾನ್ಸ್ ಬಂತು ಆಡಿಯನ್ಸ್ಗಳದೆಲ್ಲ. ಏನಿಲ್ಲ, ಎಲ್ಲದಕ್ಕಿಂತ ಸೌಭಾಗ್ಯ ಏನು ಅಂತಂತೇಳಿದ್ರೆ ನಾವು ಏನು ಅಂದ್ಕೊಂಡಿರ್ತೀವಿ ಅದು ಇನ್ನೊಬ್ಬಂಗೆ ತಲುಪೋದ್ರ ಇದೆಯಲ್ಲ, ಅದು ತುಂಬ ಪ್ಲಸ್ ಮೀನ್ಸ್ ಆಫ್ ಕಮ್ಯುನಿಕೇಷನ್ ಅಂತ ಒಂದು ಒಳ್ಳೆ ಏನಂತ ಹೇಳ್ತಾರೆ ಕಮ್ಯುನಿಕೇಷನ್ ನಮ್ಮ ಕಡೆಯಿಂದ ಆಗಿದೆ. ನಾವೇನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ವಿ ಆಡಿಯನ್ಸ್ ರಿಯಾಕ್ಷನ್ ಅದೇ ಬಂದಿದೆ. ಎಲ್ಲ ಸಿನಿಮಾಗೆ ಒಳ್ಳೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ವಿ ಆರ್ ಜಸ್ಟ್ ವೇಟಿಂಗ್. ಇನ್ನು ಮೊದಲನೇ 2-3 ಶೋ ಅಷ್ಟೇ ಮುಗಿಸಿರೋದು, ಇನ್ನು ಸಾಕಷ್ಟು ಶೋಗಳು ಹೋಗೋದಿದೆ. ಎಲ್ಲರದ್ದು ಅಭಿಪ್ರಾಯಗೋಸ್ಕರ ತುಂಬ ಈಗಲ್ಲಿ ವೇಟಿಂಗ್. ಏನು ಹೇಳಬೇಕು ಅಂದರೆ ನಿಮ್ಮ ಕಿವಿ ಮೇಲೆ ಅಕಸ್ಮಾತ್ ಸಿನಿಮಾ ಯಾವುದೇ ಹೊಸಬಂದ ಸಿನಿಮಾ, ಎಸ್ಪೆಷಲಿ ಇವಾಗ ಲವ್ ಮ್ಯಾಟರ್ ನನ್ನ ಸಿನಿಮಾ ಆಗಿರೋದ್ರಿಂದ ನಾನು ಕೇಳ್ಕೊಳ್ಳೋದೇನೆಂದರೆ ಒಂಚೂರು ಚೆನ್ನಾಗಿದೆ ಅಂತ ನಿಮ್ಮ ಕಿವಿಯ ಮೇಲೆ ಬಿದ್ದರು ಬರೋದಕ್ಕೆ 2-3 ದಿವಸ ಯೋಚನೆ ಮಾಡಿಬಿಡಿ. ಪ್ರತಿಯೊಬ್ಬ ಕನ್ನಡ ಸಿನಿಮಾ ನಿರ್ದೇಶಕನ ಅಳಲು ತೊಳಲು ಪ್ರತಿಯೊಬ್ಬ ಕನ್ನಡಿಗನಿಗೂ ಗೊತ್ತು. ದಯವಿಟ್ಟು ಹಿಂಜರಿದೆ, ಚೆನ್ನಾಗಿದೆ ಅಂತ ಕಿವಿ ಮೇಲೆ ಬಿದ್ದರೆ ಪ್ಲೀಸ್ ಬಿ ದ ಫಸ್ಟ್. ದಯವಿಟ್ಟು ಅವತ್ತೇ ಆ ಕೂಡಲೇ ಸಿನಿಮಾ ಥಿಯೇಟ್ರಿಗೆ ಬರೋ ಒಂದು ಇದು ಮಾಡ್ಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ಕೋತೀನಿ. ಸಿನಿಮಾ ಬರೀ ನಾವು ಡೈರೆಕ್ಟಾಗಿ ಥಿಯೇಟ್ರ್ ಕರೆಯೋದು ನಮ್ಮ ಈ ರಿವ್ಯೂಗಳನ್ನ ನೋಡಿಕೊಂಡು ಅಂತಲ್ಲ ನಾನು ಹೇಳೋದು. ಸಿನಿಮಾ ಕಂಟೆಂಟ್ ಆಲ್ರೆಡಿ ಯೂಟ್ಯೂಬಲ್ಲಿದೆ. ಎಲ್ಲ ಕಂಟೆಂಟ್ಗಳು ಒಂದ್ಸಲಿ ಗಮನಿಸಿ. ಅದು ಚೆನ್ನಾಗಿದ್ದರೆ ಥಿಯೇಟ್ರಿಗೆ ಬರದೇ ಇರಬೇಡಿ. ದಯವಿಟ್ಟು ಥಿಯೇಟ್ರಿಗೆ ಬನ್ನಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. SS TV ಸಿನಿಮಾ ಜಗತ್ತಿನ ಕ್ಷಣದ ಸುದ್ದಿಯೊಂದಿಗೆ.